ಮನೇಲಿ ಭೀಮ್ನವಾಸೆ ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಜನಾರ್ದನ್ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಪೂಜೆ ಮುಗಿಸ್ಕೊಂಡೆ ಬಂದೆ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮನ್ನೊಂದು ಮಾತು ಕೇಳಲ್ಲ? ಬೇಜಾರೇನಿಲ್ಲ, ಕೇಳಿ ತುಳಸಿಯವರೇ. ನೀವು ಯಾಕೋ ತುಂಬ ದುಃಖದಲ್ಲಿರೋ ಹಾಗೆ ಕಾಣಿಸ್ತಾ ಇದ್ದೀರಾ. ಮನೇಲೆಲ್ಲ ಸರಿಗಿದೆ ಅಲ್ವಾ? ನಿಮ್ಗೇನಾದರೂ ಹೇಳ್ಕೋಬೇಕು ಅನಿಸಿದ್ರೆ ಖಂಡಿತ ನನ್ನ ಹತ್ರ ಹೇಳ್ಕೊಬೋದು. ನಿಮಗೆ ಯಾರಾದರೂ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀವು ಹೇಳ್ಕೊತಿದ್ರಿ ಅಲ್ವಾ? ನಿಮ್ಮ ಮನಸ್ಸಲ್ಲಿ ದುಃಖ ಇರೋದಂತೂ ನಿಜ. ನನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಸ್ವಲ್ಪನಾದರೂ ಹಗುರ ಆಗ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಮಾತುಗಳು ಏನೂ ಇಲ್ಲ ಅಂತ ಹೇಳ್ತಾ ಇರ್ಬೋದು, ಆದರೆ ನಿಮ್ಮ ಕಣ್ಣುಗಳು ನಿಮ್ಗೆ ಎಷ್ಟು ದುಃಖ ಇದೆ ಅಂತ ಹೇಳ್ತಾ ಇವೆ. ಏನದು ವಂಜ ಅವರೇ? ಏನಾಯ್ತು ಅಂತ ಹೇಳಿ ವನಜ ಅವರೇ. ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೊರಗೆ ಹಾಕಿದ್ರೆ ಸ್ವಲ್ಪ ನೆಮ್ಮದಿ ಅನ್ನಿಸ್ಬೋದು. ನೀವು ತುಂಬ ಒಳ್ಳೆಯವ್ರು ತುಳಸಿಯವರೇ. ಎಲ್ಲರೂ ಅರ್ಥ ಮಾಡಿಕೊಂಡು ಪ್ರೀತಿ ಕಾಳಜಿ ತೋರಿಸೋ ಮನಸ್ಸು ನಿಂದು. ನನ್ನ ಮನಸ್ಸಲ್ಲಿರೋ ನೋವನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಎಷ್ಟು ಸಾರಿ ನನಗನ್ಸಿದೆ. ನಾನು ದೊಡ್ಡ ಪಾಪಿ ತುಳಸಿಯವರೇ. ದೀಪಿಕಾ ನನ್ನ ಮೊದಲನೇ ಮಗಳೆಲ್ಲ. ಅವಳಿಗಿಂತ 1.5 ವರ್ಷ ಮುಂಚೆನೆ ನನಗೆ ಮೊದಲನೇ ಮಗು ಆಯಿತು. ಅದು ಹೆಣ್ಮಗು. ಅದು ನಿಮಗೂ ಗೊತ್ತಲ್ಲ. ಆದರೆ ಅದು ಹುಟ್ಟಿದ ಹಾಗೆ ಜನಾರ್ದನ್ ಅವ್ರಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು, ದೊಡ್ಡ ನಷ್ಟ ಆಯಿತು. ಅದಕ್ಕೆ ಜನಾರ್ದನ್ ಅವ್ರಿಗೆ ಮಗು ಮೇಲೆ ಕೋಪ ಬಂತು. ಅದು ಅಪಶಕನದ ಮಗು. ಅದಕ್ಕೆ ಜನಾರ್ದನ್ ಅವ್ರಿಗೆ ಆ ಮಗು ಮೇಲೆ ಕೋಪ ಹುಡ್ಕೋತು. ಅದು ದುರಾದೃಷ್ಟದ ಮಗು, ಅಪಶಕನದ ಮಗು ಅಂತ ಹೇಳಕ್ ಶುರು ಮಾಡಿದ್ರು. ಆಮೇಲೆ ಆ ಮಗುನ ತಗೊಳ್ಳಿ ಊಟ. ಊಟನ ಯಾರು ಕಳಿಸಿದ್ದು? ಇನ್ಯಾರು ಕೊಡ್ತಾರೆ? ನಿಮ್ಮನ್ನ ಇಷ್ಟಪಡೋರು ನೀವು ಹಸ್ಕೊಂಡಿರ್ಬಾರ್ದು ಅಂತ ಕೊಟ್ಟು ಕಳಿಸಿದ್ದಾರೆ. ಮೊದಲು ಯಾರು ಕೊಟ್ಟಿದ್ದು ಅಂತ ಹೇಳು, ಆಮೇಲೆ ತಗೋತೀನಿ. ಊಟ ತಂದ್ಕೊಡೋದು ನನ್ನ ಕರ್ತವ್ಯ, ತಂದ್ಕೊಟ್ಟಿದ್ದೀನಿ. ಇಷ್ಟ ಇದ್ರೆ ತಿನ್ನೆಲ್ಲ ಬಿಟ್ಬಿಡಿ. ಯಾರು ಕಳಿಸಿರ್ಬೋದು? ಮೋಸ್ಟ್ಲಿ ದೀಪಿಕಾನೇ ಕಳಿಸಿರ್ತಾಳೆ. ಮೊದಲು ಊಟ ಮಾಡೋಣ, ಹಶ್ವಾಗ್ತಿದೆ. ನಮ್ಮಮ್ಮನ ಕೈ ರುಚಿ ತಿನ್ನೋಕೆ ಅದೃಷ್ಟ ಮಾಡಿದ್ದೆ ನೀನು. ಅಂಥದ್ರಲ್ಲೂ ಕೊಂಕಾಡ್ತೀಯ. ನಾನು ಸರಿ ಇಲ್ಲ. ನಾನು ಕೊಂಕಾಡ್ಕೊಂಡೆ ತಾನೆ ಬಾಕ್ಸ್ ಇಸ್ಕೊಂಡಿದ್ದ. ಇರಲಿ, ಅಮ್ಮನ ಕೈ ರುಚಿ ಸವಿತಾ ಹೊಟ್ಟೆ ತುಂಬ ಊಟ ಮಾಡಬೇಕು, ಅದು ಮುಖ್ಯ. ಇದು ನೋಡಿ, ಮಗುನ ಮನೆಗೆ ಕರ್ಕೊಂಡು ಹೋದ ದಿನ ತೆಗ್ದಿದ್ದ ಫೋಟೋ.
ಪೂರ್ಣಿನ ಆಶ್ರಮ ಕರ್ಕೊಂಬಂದಾಗ ಅವಳು ಕುತ್ತಿಗೆನಲ್ಲಿ ಈ ಸರ ಇತ್ತು. ಹಾಗಾದರೆ ಪೂರ್ಣಿ ನಿಜವಾಗ್ಲೂ ವನಜ ಅವ್ರ ಮಗಳೇನಾ? ದೇವ್ರೆ, ಇದೆಂಥ ಲೀಲೆ ನಿಂದು. ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದ್ರಿ ವನಜ ಅವರೇ. ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಭೀಮೇಶ್ವರನ ಹತ್ರ ಹೇಳ್ಕೊಂಡ್ರೆ ಕೇಳಿಸ್ಕೊತಾನೆ ಅಂತ ಹೇಳಿದೆ. ದೇವರ ದಯೆ ನಿಮ್ಮ ಮೇಲೆ ನಿಜವಾಗ್ಲೂ ಇದೆ ವನಜ ಅವರೇ. ನಿಮ್ಮ ಮಗಳು ವನಜ ಅವರೇ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಮನೇಲಿ ಹಬ್ಬ ಎಲ್ಲ ಆಯ್ತಾ? ಆಯಿತು, ಎಲ್ಲರೂ ಚೆನ್ನಾಗಿದ್ದೀವಿ. ಪೂರ್ಣಿ ನೋಡೋಣ ಅಂತ ಬಂದೆ. ಅಮ್ಮ, ಪೂರ್ಣಿ, ವನಜ ಅವರು ನಿನ್ನ ನೋಡೋಕ್ಕೆ ಅಂತ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೆ ಹಬ್ಬದ ದಿನ ಸ್ವೀಟ್ ತೊಗೊಂಡು ಬಾ. ಮಾಧವರೇ, ಏನು ಇಷ್ಟು ಬೇಗ ಬಂದ್ಬಿಟ್ರಿ ಕೆಫೆಯಿಂದ? ತುಳಸಿ ಅವರೇ, ಒಂದು ನಿಮಿಷ ಬನ್ನಿ. ವನಜ ಅವರು ಇರಲಿ, ಒಂದು ನಿಮಿಷ ಬನ್ನಿ. ಮಾಧವರೇ, ನಿಮ್ಗೊಂದು ವಿಷಯ ಗೊತ್ತಾ? ಪೂರ್ಣಿ ವನಜ ಅವ್ರ ಮಗಳು ಅನ್ನೋದು ಸುಳ್ಳಲ್ಲ, ಅದೇ ನಿಜ. ಅನಾಥಾಶ್ರಮದಲ್ಲಿ ಅನ್ಪೂರ್ಣ ಅವರು ಪೂರ್ಣಿದೊಂದು ಸರ ಕೊಟ್ರಲ್ಲ, ವನಜ ಅವರು ಅವ್ರ ಮಗು ಫೋಟೋ ತೋರಿಸಿದ್ರು. ಆ ಫೋಟೋದಲ್ಲಿ ಮಗು ಕುತ್ತಿಗೆಲಿ ಅದೇ ಸರ ಇದೆ. ಅಂದ್ರೆ ವನಜ ಮತ್ತೆ ಜನಾರ್ದನ್ ಅವ್ರ ಮೊದಲನೇ ಮಗಳು ಪೂರ್ಣಿನೇ. ಓಕೆ ಓಕೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದರೆ ಇದು ಯಾವುದ್ರ ವಿಚಾರನೂ ನೀವೀಗ ಸದ್ಯಕ್ಕೆ ಯಾವುದನ್ನು ವನಜ ಅವ್ರ ಹತ್ರ ಹೇಳಬೇಡಿ. ಏನು ಹೇಳ್ಬಾರ್ದಾ? ಯಾಕೆ? ಪಾಪ ವನಜ ಅವರು ಮಗಳನ್ನ ನೋಡಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ದಾರೆ. ಪೂರ್ಣಿನು ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ಈ ವಿಷಯನ ಹೇಳಬೇಡಿ ಅಂತ ಇದ್ದೀರಲ್ಲ. ಯಾಕೆ ಏನು ಅಂತ ನಾನು ನಿಮ್ಮ ಹತ್ರ ಆಮೇಲೆ ಹೇಳ್ತೀನಿ. ಆದರೆ ಈಗ ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದ್ದರೆ ದಯವಿಟ್ಟು ವನಜ ಅವ್ರ ಹತ್ರ ಏನು ಹೇಳಬೇಡಿ ಪ್ಲೀಸ್. ಅಲ್ಲ ಮಾಧವ ಅವರೇ, ಅದು ಹೇಳಿದ್ನಲ್ಲ, ಈಗೇನು ಮಾತಾಡಬೇಡಿ. ಅಮ್ಮ ಹೋದ್ರಾ? ಇಲ್ಲ ಇಲ್ಲ, ಇದ್ದಾರೆ. ಸರಿ. ಪೂರ್ಣಿ, ಒಂದು ನಿಮಿಷ. ದೇವ್ರ ಪ್ರಸಾದ ತೊಗೊಂಡು ಹೋಗ್ತಿದ್ಯಾ? ಹೀಗೆ ಹೋಗೋದು? ಈಗ ನೀನು ಗೌರಿ ಥರ ಕಾಣ್ತಿದ್ಯಾ. ಬನ್ನಿ. ಅಮ್ಮ, ಪೂರ್ಣಿ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಪೂಜೆ ಎಲ್ಲ ಆಯ್ತಾ? ಆಯ್ತಮ್ಮ. ಸಿಹಿ ತಿನ್ನಿ, ಅಮ್ಮನೇ ಮಾಡಿದ್ದು. ತುಂಬ ಚೆನ್ನಾಗಿದೆ ತುಳಸಿಯವರೇ. ಅಮ್ಮ, ಆಶೀರ್ವಾದ ಮಾಡಿ.
ಪೂರ್ಣಿ, ನನಗೆ ಚೂರು ತಲೆ ನೋವ್ತಾ ಇದೆ. ಒಂದು ಕಪ್ಪು ಶುಂಠಿ ಕಾಫಿ ಮಾಡಿಕೊಡ್ತೀಯಾ? ಸರಿ ಬಾವ. ಅಮ್ಮ ನಿಮಗೂ ಕಾಫಿ ತಂದು ಕೊಡ್ತೀನಿ, ಇನ್ನೊಂದು ಸ್ವಲ್ಪ ತಿಲ್ಲೇ ಇದ್ದು ಹೋಗಿ. ಅಲ್ಲ, ಅವರು ಹೊರಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇರಲಿ ಪರವಾಗಿಲ್ಲ, ಹೊರಡಲಿ, ಅವರು ಮತ್ತೆ ಬರ್ತಾರೆ. ನನಗೆ ಕಾಫಿ ಮಾಡಿಕೊಡು ಪ್ಲೀಸ್. ಹಾಂ ಅಮ್ಮ, ಹುಷಾರಾಗಿ ಹೋಗಿ ಬನ್ನಿ. ನೀನು ಹುಷಾರು. ಯಾಕೋ ಏನೋ ಗೊತ್ತಿಲ್ಲ, ಹುಣ್ಣಿನ ನೋಡ್ದಾಗ್ಲಿಲ್ಲ ಅವಳನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಯಾವಾಗಲೂ ಅವಳ ಜೊತೆನೇ ಇರಬೇಕು ಅನ್ಸುತ್ತೆ. ಹಾಂ, ಹೌದು. ನೀವು ಒಂದಷ್ಟು ದಿನ ಅವಳನ್ನು ಮಗಳು ಅಂದ್ಕೊಂಡಿದ್ದೀರಲ್ಲ, ಅದಕ್ಕೆ. ಒಂದಷ್ಟು ದಿನ ಮಾತ್ರ ಅಲ್ಲ ಮಾಧವರವ್ರೆ, ಈಗಲೂ ಅವಳು ನನ್ನ ಮಗಳೇ. ನಾನು ಯಾವತ್ತಿಗೂ ನನ್ನ ಮನಸ್ಸಿನಲ್ಲಿ ಅವಳನ್ನ ನನ್ನ ಮಗಳು ಅಂತಲೇ ಅನ್ಕೋತೀನಿ. ಅದು ನಿಮ್ಮ ದೊಡ್ಡ ಗುಣ. ಸರಿ, ನಾನಿನ್ನು ಹೊರಡ್ತೀನಿ. ತುಳಸಿಯವರೇ, ಒಂದು ನಿಮಿಷ. ದಯವಿಟ್ಟು ನಾನು ಹೇಳಿದ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಹಲೋ ದೀಪಿಕಾ, ಮನೆಗೆ ರೀಚ್ ಆದ್ಯಾ? ಈಗಷ್ಟೇ ಬಂದೆ. ಕೈ ತುಂಬ ನೋವ್ತಿದ್ಯಾ? ನೋವಾಗದೇ ಇರುತ್ತಾ? ನಾವು ಅನುಭವಿಸ್ಲೇಬೇಕು ಅಂತ ಹಣೆಯಲ್ಲಿ ಬರೆದಿದೆ, ಅನುಭವಿಸ್ತಿದ್ದೀನಿ ಅಷ್ಟೇ. ಸಾರಿ ದೀಪಿಕಾ, ಆದರೂ ಇಂಥ ನೋವು ನನಗೆ ಊಟ ಕೊಟ್ಟು ಕಳಿಸಿದೆಯಲ್ಲ, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ತುಂಬ ಹಶ್ವಾಗಿತ್ತು. ಊಟನಾ? ನಾನು ಕೊಟ್ಟು ಕಳಿಸಿದ್ನಾ? ಇಲ್ಲ ಅಭಿ, ನಾನು ಊಟ ಕೊಟ್ಟು ಕಳಿಸಿಲ್ಲ. ಓ, ಹಾಗಿದ್ರೆ ಚಿಕ್ಕಮ್ಮ ಕೊಟ್ಟು ಕಳಿಸಿರ್ಬೋದು. ಅತ್ತೆನಾ? ಇಲ್ಲ, ಅವ್ರು ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪೂಜೆ ಮುಗಿತಿದ್ದ ಹಾಗೆ ಎಲ್ಲೋ ಆಚೆ ಹೋದರು. ಹೌದಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇದೇನು ಇದು? 2 ಬಾಕ್ಸು ಖಾಲಿ ಮಾಡಿದ್ಯಾ? ಎಲ್ಲ ನೀನೇ ತಿಂದು ಇಷ್ಟೇ ಉಳಿಸಿದ್ಯಾ? ಯಾಕೆ, ರುಚಿ ನೋಡಲಿ ಅಂತನಾ? ಅಮ್ಮನ ಕೈ ರುಚಿನೇ ಹಾಗೆ, ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸತ್ತೆ. ಮೊದಲು ಊಟ ಕೊಟ್ಟು ಕಳಿಸಿದ್ದು ಯಾರು ಅಂತ ಹೇಳು. ಇನ್ಯಾರು? ಅಮ್ಮನೇ. ನೀನು ಬೆಳಿಗ್ಗೆ ಏನೂ ತಿಂದೆ ಬಂದಿಯಲ್ಲ, ಹೊಟ್ಟೆ ಹಸ್ಕೊಂಡಿರ್ತೀಯ ಅಂತ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ನಿನಗೆ ಹೊಟ್ಟೆ ತುಂಬಿಲ್ಲ ಅಂದರೆ ತಗೋ, ನಾನು ಬೆಳಿಗ್ಗೆ ತಿಂದಿದ್ದೀನಿ. ಅಭಿ, ಏನಾಗಿದೆ ನಿನಗೆ? ಆಯಮ್ಮ ಊಟ ಕೊಟ್ಟು ಕಳಿಸಿದ್ದು ಅಂದಿದ್ರೆ ನಾನು ಮುಟ್ಟಾನೇ ಇರಲಿಲ್ಲ. ಅಭಿ, ಯಾಕೋ ಹೀಗಾಗ್ತಿದ್ಯಾ? ಅಮ್ಮ ಕೊಟ್ಟಿರೋ ಊಟನ ಖುಷಿಯಿಂದ ತಿನ್ಬೇಕು ಹೊರತು ಈ ರೀತಿ ಅಹಂಕಾರ ತೋರಿಸ್ಬಾರ್ದು. ಅವ್ರ ಪ್ರೀತಿಗೆ ಕಾಳಜಿಗೆ ನಾವು ಸ್ವಲ್ಪನಾದರೂ ಬೆಲೆ ಕೊಡಬೇಕು. ನನಗೆ ಯಾರ ಪ್ರೀತಿನೂ ಬೇಕಾಗಿಲ್ಲ, ಯಾರ ಕಾಳಜಿನೂ ಬೇಕಾಗಿಲ್ಲ. ಅಮ್ಮ ತೀರ್ಕೊಂಡ್ಮೇಲೆ ನನಗೆ ಚಿಕ್ಕಮ್ಮನೇ ಎಲ್ಲ. ಅದನ್ನ ಬಿಟ್ಟು ಇನ್ಯಾರೋ ಬಂದು ನನಗೆ ಕಾಳಜಿ ತೋರಿಸೋದ್ರ ನಾಟಕ ಆಡಿದ್ರೆ ನಾನು ಕರ್ಗೋನಲ್ಲ. ನಾಟಕನಾ? ಇದು ಯಾವುದು ನಾಟಕ ಅಲ್ಲ ಅಭಿ. ಮುಂಚೆ ನಾನು ನಿನ್ನ ಹಾಗೆ ಆಡ್ತಿದ್ದೆ. ಈಗ ಅವ್ರು ಏನು ಅಂತ ಅರ್ಥ ಆದಮೇಲೆ ಅವರಲ್ಲಿ ಅಮ್ಮನ್ನ ಕಾಣ್ತಿದ್ದೀನಿ. ಅದು ನಿಂದಡ್ತನ. ಅವ್ರು ಎರ್ಚಿರೋ ಮಂಕು ಬುದ್ಧಿಗೆ ಮರಳಾಗಿದ್ಯಾ ನೀನು. ಪ್ರೀತಿ ಅನ್ನೋ ಹೆಸರಲ್ಲಿ ಮನೇಲಿ ಎಲ್ರೂ ಮರಳು ಮಾಡಿದ್ದಾರೆ ಅವರು. ಸ್ಟಾಪ್ ಇಟ್ ಅಭಿ. ನಿನ್ನ ದಡ್ತನಕ್ಕೆ ಅವ್ರನ್ನ ದೂರಬೇಡ. ದೂರ್ತಿರೋನು ನಾನಲ್ಲ, ನೀನು. ಯಾರ್ಯಾರನ್ನೋ ವಹಿಸ್ಕೊಂಡು ಜೊತೆಲಿ ಹುಟ್ಟಿರೋ ತಮ್ಮನ್ನೇ ದೂರ ಮಾಡ್ತಿದ್ಯಾ. ಸರಿ ಬಿಡು, ಬೆಳಿಗ್ಗೆ ನಡೆದಿದ್ದು ಮನಸ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯಾ. ಈಗ ನಾನು ನಿನ್ನ ಹತ್ರ ಏನೂ ವಾದ ಮಾಡೋಕ್ಕೋಗಲ್ಲ. ಆಗಿದ್ದಾಗೋಯ್ತು.
ಬಾ ನಾಳೆ ಮೀಟಿಂಗ್ ಪ್ರೆಸೆಂಟೇಷನ್ ರೆಡಿ ಮಾಡೋಣ. ಬೇಕಾಗಿಲ್ಲ, ನನಗಿದು ಯಾವುದು ಬೇಕಾಗಿಲ್ಲ. ಅದೇನು ಮಾಡ್ಕೋತೋ ನೀನೇ ಮಾಡ್ಕೋ, ನನಗೆ ಬೇರೆ ಕೆಲಸಗಳಿವೆ. ನೀವೀಗ ಸದ್ಯಕ್ಕೆ ಯಾವುದನ್ನು ವನಜಾವ್ರ ಹತ್ರ ಹೇಳಬೇಡಿ. ಯಾಕೆ ಏನು ಅಂತ ನಾನು ನಿಮ್ಮ ಹತ್ರ ಆಮೇಲೆ ಹೇಳ್ತೀನಿ. ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದ್ದರೆ ದಯವಿಟ್ಟು ವನಜಾವ್ರ ಹತ್ರ ಏನು ಹೇಳಬೇಡಿ ಪ್ಲೀಸ್. ಮಾಧವ ಅವರೇ, ನೀವು ಯಾಕೆ ನನಗೆ ಸತ್ಯ ಹೇಳಕ್ಕೆ ಬಿಡಲಿಲ್ಲ? ವನಜ ಅವರು ಪೂರ್ಣಿ ಸಂಕಟ ಪಡ್ತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ವಿಷಯ ಎಲ್ಲ ಗೊತ್ತಿದ್ದು ತಾಯಿ ಮಗಳನ್ನ ನಾವೇ ದೂರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ತಪ್ಪು ಮಾಧವ ಅವರೇ, ನಾವು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು. ಇಲ್ಲ, ನಾವೀಗ ಮಾಡ್ತಿರೋದೇ ಸರಿ. ಸರಿನಾ? ಬುದ್ಧಿ ಬಂದಾಗ್ಲಿಂದ ತಾಯಿ ಯಾರು ಅಂತ ಗೊತ್ತಿಲ್ಲದೇನೆ ಒದ್ದಾಡ್ತಾ ಇರೋ ಆ ಮಗು, ಇಷ್ಟು ವರ್ಷ ಮಗುನ ದೂರ ಮಾಡಿಕೊಂಡು ಮಗು ಸಿಗ್ಬೋದು ಅಂತ ಹುಡುಕ್ತಾ ಇರೋ ತಾಯಿ, ಇಬ್ರು ದೇವ್ರನ್ನ ಬೇಡ್ಕೋತಾ ಇರೋದು ಒಂದೇ ವಿಷಯ. ಅಂಥದ್ರಲ್ಲಿ ತಾಯಿ ಮಕ್ಕಳನ್ನ ಸೇರಿಸೋ ಪುಣ್ಯದ ಕೆಲಸ ಮಾಡೋ ಅವಕಾಶನ ದೇವ್ರು ನಮಗೆ ಕೊಟ್ಟಿದ್ದಾನೆ. ಆದರೆ ನೀವು ತುಳಸಿಯವರೇ, ನೀವು ಹೇಳ್ತಿರೋದೆಲ್ಲ ಸರಿ. ಪೂರ್ಣಿನೇ ತನ್ನ ಮಗಳು ಅಂತ ವನಜವ್ರಿಗೆ ಗೊತ್ತಾದಾಗ ಅವರಿಗಾದ ಸಂತೋಷ ನನಗೆ ಗೊತ್ತಿದೆ. ಪೂರ್ಣಿಗೆ ತನ್ನ ತಂದೆ ತಾಯಿ ಸಿಕ್ಬಿಟ್ರಲ್ಲ ಅಂದಾಗ ಅವಳಿಗಾದ ಸಂತೋಷನೂ ನನಗೆ ಗೊತ್ತಿದೆ. ಆದರೆ ಅದೆಲ್ಲ ಆದಮೇಲೆ ಏನೇನಾಯಿತು ಅಂತ ನಿಮಗೆ ಗೊತ್ತಲ್ಲ. ಆ ಜನಾರ್ದನಿಗೆ ತನ್ನ ಮಗಳು ಬೇಕು ಅಂತಿರೋದು ಬರೀ ಆಸ್ತಿಗೋಸ್ಕರ ಅಷ್ಟೇ. ನಿನ್ನಂಥವನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ನಿನ್ನಂಥವನ ಮಗಳಾಗಿರೋದಕ್ಕಿಂತ ಅನಾಥೆ ಆಗಿರೋದೇ ಒಳ್ಳೆಯದು ಅಂತ ಪೂರ್ಣಿನೇ ಹೇಳಿದ್ದಾಳೆ. ಇಷ್ಟೆಲ್ಲ ಆಗೋದ್ರಿಂದ ನಾನು ಜನಾರ್ದನ್ ಮಗಳೇ ಅಂತ ಪೂರ್ಣಿ ಗೊತ್ತಾಗೋದ್ರಿಂದ ಆಗೋದಾದ್ರೂ ಏನು? ಆ ಜನಾರ್ದನ್ ಪೂರ್ಣಿನ ಇಟ್ಕೊಂಡು ಆಸ್ತಿ ಹೊಡೆಯೋ ಪ್ಲ್ಯಾನ್ ಮಾಡ್ತಾನೆ ಹೊರತು ಮಗಳು ಅಂತ ಪ್ರೀತಿ ತೋರಿಸಲ್ಲ. ಅವ್ರು ಕೆಟ್ಟವರು ಒಂದು ಮಾತ್ರಕ್ಕೆ ತಾಯಿ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಮಾಧವ ಅವರೇ? ನಿಮ್ಮ ಕನಸು ನನಗೆ ಅರ್ಥ ಆಗುತ್ತೆ ತುಳಸಿಯವರೇ. ಆದರೆ ಪೂರ್ಣಿ ಎಲ್ಲ ನೋವುಗಳಿಂದ ಆಚೆ ಬಂದಿದ್ದಾಳೆ. ನಮ್ಮನ್ನೇ ತಂದೆ ತಾಯಿ ಅಂತ ಒಪ್ಕೊಂಡು ನೆಮ್ಮದಿಯಾಗಿದ್ದಾಳೆ. ಇಂಥ ಸಮಯದಲ್ಲಿ ತಿಳಿಯಾಗಿರೋ ಅವಳ ಮನಸ್ಸನ್ನು ಮತ್ತೆ ಯಾಕೆ ಹಾಳು ಮಾಡಬೇಕು? ಪೂರ್ಣಿ ತನ್ನ ಮಗಳು ಅಂತ ಗೊತ್ತಾದ ಮೇಲೂ ಜನಾರ್ದನ್ ಅವಳನ್ನು ಮನೆಗೆ ಸೇರಿಸ್ಕೊತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಪೂರ್ಣಿ ಕೊನೆಯವರೆಗೂ ಕೊರಗ್ತಾನೇ ಇರಬೇಕಾಗತ್ತೆ. ಆಸ್ತಿ ಬರೋವರೆಗೂ ನಾಟಕ ಮಾಡಿ ಮತ್ತೆ ದುರಾದೃಷ್ಟದ ಮಗು ಅಂತ ಅವಳನ್ನು ದೂರ ಮಾಡಿದ್ರೆ ಪೂರ್ಣಿ ಸಂತೋಷವಾಗಿರ್ತಾಳ? ಈಗಾಗಲೇ ಅವಳು ಅವನಿಂದ ತುಂಬ ನೋವು ಅನುಭವಿಸಿದ್ದಾಳೆ. ಮತ್ತೆ ಅವಳಿಗೆ ನೋವಾಗೋದು ಬೇಡ. ಹಾಗಂತ ಈ ವಿಷಯನ ಇನ್ನೂ ಎಷ್ಟು ದಿನ ಮುಚ್ಚಿಡಬೇಕು? ಪೂರ್ಣಿಗೆ ಕಡೆವರೆಗೂ ಸತ್ಯ ಗೊತ್ತಾಗೋದೇ ಬೇಡವಾ? ನಾನು ಆ ರೀತಿ ಹೇಳ್ತಿಲ್ಲ ತುಳಸಿಯವರೇ. ಆದರೆ ಇಂಥ ದೊಡ್ಡ ಸತ್ಯನ ಅವಳಿಗೆ ತಿಳಿಸ್ಬೇಕು ಅಂತಾದರೆ ಅದಕ್ಕೆ ಕಾಲ ಕೂಡಿ ಬರಬೇಕು. ಕಾಲ ಆಗಲಿ ಮನುಷ್ಯ ಆಗಲಿ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಮನುಷ್ಯನೂ ಬದಲಾಗ್ತಾನೆ, ಕಾಲನೂ ಬದಲಾಗುತ್ತೆ. ಆದರೆ ಸತ್ಯ ಯಾವತ್ತಿಗೂ ಬದಲಾಗೋದಿಲ್ಲ. ನೋಡೋಣ, ಜನಾರ್ದನೂ ಬದಲಾಗುವಂಥ ಕಾಲ ಬರ್ಬೋದು. ಆಗ ನಾವೇ ಈ ವಿಷಯನ ಎಲ್ರಿಗೂ ಹೇಳೋಣ. ಆದರೆ ನೀವು ಅಲ್ಲಿವರೆಗೂ ಈ ವಿಷಯನ ಯಾರಿಗೂ ಹೇಳಬಾರ್ದು. ಹಾಗಂತ ಪ್ರಮಾಣ ಮಾಡಿ. ಪ್ಲೀಸ್ ತುಳಸಿಯವರೇ, ನನ್ನ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನನ್ನ ಉದ್ದೇಶ ಒಳ್ಳೆಯದೇ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಪ್ರಮಾಣ ಮಾಡಿ. ಯಾಕೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ?